ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಕೆಲವೊಂದು ನಿರ್ದೇಶಕರು ಕೂಡ ಕತೆಗಳಿಗಾಗಿ ಎಷ್ಟೋ ಕಾದಂಬರಿಗಳನ್ನ ಓದ್ತಾ ಇರ್ತಾರೆ, ಅವರಿಗೊಂದು ಸ್ಫೂರ್ತಿ ಬೇಕಾಗಿರುತ್ತೆ ಅಂತ. ರಾಮಾಯಣ ಅಂತ ಒಂದು ಕಾದಂಬರಿ ರಾವ್ ಬಹದ್ದೂರ್ ಅವರದ್ದು. ನೀವು ಜಾತಿ ಹೆಸರಲ್ಲಿ ಹೊಡಿತೀರಿ, ಧರ್ಮದ ಹೆಸರಲ್ಲಿ ಹೊಡಿತೀರಿ, ದಯವಿಟ್ಟು ಆ ಗೌರವವನ್ನು ಹೆಣ್ಮಕ್ಳಿಗೆ ಉಳಿಸ್ಕೊಡಿ ಅಂತ. ನಾನು ದೊಡ್ಡವ್ರು ಮಾಡೋ ತಪ್ಪಿಗೆ ನಾವು ಮಕ್ಕಳನ್ನು ದೂಷಿಸ್ತೀವಿ ಅಂತ. ನೀವು ಮಾನದಂಡವನ್ನು ಕೆಳಗಿಳಿಸ್ತಾ ಇದ್ದೀರಿ. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸದೆ ಮತ್ತು ಶಿಕ್ಷಣದಲ್ಲಿ ಮೌಲ್ಯಗಳನ್ನು ಕಲಿಸ್ದೇನೆ ಯಾವ ಶಿಕ್ಷಣವೂ ಪರಿಪೂರ್ಣ ಅಲ್ಲ. ಗದರುವ ಶಕ್ತಿಯನ್ನು ಅವರಿಂದ ಕಿತ್ಕೊಂಡ್ರಲ್ಲ, ನೀವು ಅಲ್ಲಿ ಕೋಲ್ ತೆಗೆದ್ರಲ್ಲ, ಪೊಲೀಸ್ ಸ್ಟೇಷನ್ ಜಾಸ್ತಿ ಮಾಡ್ಬೇಕಾದ್ ಬಂತು ಅಷ್ಟೇ. ಬಟ್ ಇವಾಗೆಲ್ಲ ಸೆಮಿಸ್ಟರ್ ವೈಸ್ ಅಲ್ಲಿ ನಡೆಸ್ಬಿಡ್ತಾರೆ. ಅಂದ್ರೆ 3 ತಿಂಗಳು ಓದಿದ್ದು ಮತ್ತೆ 6ನೇ ತಿಂಗಳಿಗೆ ಅದು ನೆನಪೇ ಮಕ್ಕಳಿಗೆ. ಅವ್ನು ಸ್ಕೂಲ್ಗೆ ಹೋಗ್ಬೇಕಾಗೇ ಇಲ್ಲ, ಒಂದು ಕಲ್ತ್ಕೊಂಡ್ರೆ ಸಾಕು, ಎಲ್ಲ ಕೆಲಸ ಅವ್ನು ಮಾಡ್ಕೊತಾನೆ. ಒಂದೇ ವಿಷಯವನ್ನ ಬೇರೆ ಬೇರೆ ತರಗತಿಯ ಮಕ್ಕಳಿಗೆ ಬೇರೆ ಬೇರೆ ಕಥೆಗಳ ಮೂಲಕ ಹೇಳ್ಬೇಕಾಗುತ್ತೆ. ಆದ್ರೆ ಒಳ್ಳೇದಾಗ್ಬೇಕಾದ್ರೆ ಒಂದಷ್ಟು ಸಹಿಸ್ಕೋಬೇಕಾಗತ್ತೆ. ಹೌದು, ನಮ್ಮ ನಿರ್ದೇಶಕರು ಇರ್ತಾರೆ, ಎಷ್ಟೋ ಬರಹಗಾರರು ಇರ್ತಾರೆ, ಸಿನಿಮಾ ಮಾಡಬೇಕು ಅಂತ ಕಾದಂಬರಿಗಳನ್ನ ಹುಡುಕೋರು ಇರ್ತಾರೆ. ಕೆಲವೊಮ್ಮೆ ಈಗಲೂ ಹುಡುಕ್ತಾ ಇದ್ದಾರೆ. ನಾವು ಅಂದ ತಕ್ಷಣ ಎಲ್ಲರನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಕೆಲವೊಂದು ನಿರ್ದೇಶಕರು ಕೂಡ ಕತೆಗಳಿಗಾಗಿ ಎಷ್ಟೋ ಕಾದಂಬರಿಗಳನ್ನ ಓದ್ತಾ ಇರ್ತಾರೆ, ಅವರಿಗೊಂದು ಸ್ಫೂರ್ತಿ ಬೇಕಾಗಿರುತ್ತೆ ಅಂತ. ಅಂಥ ನಿರ್ದೇಶಕರಿಗೆ ನೀವು ಯಾವುದಾದ್ರೂ ಒಂದಷ್ಟು ಕಾದಂಬರಿಗಳು ಸಿನಿಮಾ ಮಾಡಬಹುದು ಅಂತ ಅನಿಸಿದ್ರೆ ಅದನ್ನು ನೀವು ಈ ಮೂಲಕ ತಿಳಿಸ್ಬೋದು ಅವರಿಗೆ. ಆ ಥರ ಬೇಕಾದಷ್ಟು ಕಾದಂಬರಿಗಳು ನಮ್ಮ ಇದರಲ್ಲಿ ಇದ್ದಾವೆ. ಅದರಲ್ಲೂ ಹೆಣ್ಮಕ್ಳು ಕಾದಂಬರಿಗಳು ಅಂತ ಒಂದಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಂತಹದ್ದು ಒಂದು ಕಾಲಘಟ್ಟ ಇತ್ತು. ಇವತ್ತು ಹಾಗಿಲ್ಲ, ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ. ನಾನು ಹೇಳೋದು, ಯಾವುದೋ ಒಂದು ಸಂಸ್ಕೃತಿಯನ್ನ ಬೇರೆಯವರಿಗೆ ತಲುಪಿಸುವಂತ ಕೆಲಸ ಸಿನಿಮಾಗಳ ಮೂಲಕ ಆಗತ್ತೆ. ನಾನು ರಾಮಾಯಣ ಅಂತ ಒಂದು ಕಾದಂಬರಿ ರಾವ್ ಬಹದ್ದೂರ್ ಅವರದ್ದು, ಗಾತ್ರದಲ್ಲಿ ತುಂಬಾ ದೊಡ್ಡದಿದೆ, ಈಗ ಕಾದಂಬರಿ ಹೆಗ್ಗಡತಿ ಆ ಥರದ ದೊಡ್ಡ ಕಾದಂಬರಿ. ನನಗೆ ಅದೊಂದು ಸಿನಿಮಾ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಕೆಲವು ನಿರ್ದೇಶಕರ ಹತ್ರ ಅದನ್ನ ರಿಕ್ವೆಸ್ಟ್ ಕೂಡ ಮಾಡಿದ್ದೆ, ಅದನ್ನ ಮಾಡೋದು ಕಷ್ಟ ಅಂತಂತಾರೆ. ಇವತ್ತಿನ ಟೆಕ್ನಾಲಜಿಯಲ್ಲಿ ಅಂತ ಕಷ್ಟ ಇರ್ಲಿಕ್ಕಿಲ್ಲ. ಆ ಥರ ಒಂದು ಪ್ರಾದೇಶಿಕವಾದ ಕಥೆಗಳೇನಿದ್ದಾವಲ್ಲ ಅವು ಹೆಚ್ಚೆಚ್ಚು ಬರಬೇಕು ಅಂತೀನಿ ನಾನು. ಯಾಕಂದ್ರೆ ನಮ್ಗೆ ಇನ್ನೊಂದು ಪ್ರದೇಶದ ಬಗ್ಗೆ ಗೊತ್ತೇ ಇರಲ್ಲ. ಈಗ ನಾನು ಮಲೆನಾಡವಳು, ನನಗೆ ಮಂಡ್ಯದ ಸಂಸ್ಕೃತಿ ಏನು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ, ಅಂದ್ರೆ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ಆ ಭಾಷೆ ಸಿನಿಮಾಗಳಲ್ಲಿ ಹೆಂಗ್ ಬರುತ್ತೋ ಅಷ್ಟು ಮಾತ್ರ ಗೊತ್ತು ಅಲ್ವಾ? ಎಲ್ಲ ಅಂದ್ರೆ ಅಥವಾ ಆ ತರ ಮಾತ್ರ ನಮಗ್ ಗೊತ್ತಾಗತ್ತೆ. ಅಲ್ಲಿ ಜುನೈನ್ ಆಗಿ ಅದ್ಭುತವಾದ ಸಂಸ್ಕೃತಿ ಇರುತ್ತೆ, ಅದನ್ನ ಯಾಕ್ತಾರಲ್ಲ ನೀವು ಅಲ್ವಾ? ಹಾಗಾಗಿರೋದ್ರಿಂದ ಪ್ರಾದೇಶಿಕ ಕಥೆಗಳು ಹೆಚ್ಚೆಚ್ಚು ಬರಬೇಕು ಅನ್ನುವಂಥದ್ದು. ಮತ್ತೆ ಸಮಾಜ ಒಡಿದೇ ಇರುವ ಹಾಗೆ, ಈಗ ನಾವೇನೋ ಸಾಧನೆ ಮಾಡ್ತೀವಿ ಅಥವಾ ಏನು ನಾವೇನೋ ಪ್ರತಿಭಟನೆಯನ್ನ ತೋರ್ತೀವಿ ಅಂತ ಹೇಳಿ ಒಂದಷ್ಟು ಕಥೆಗಳು ಬರುತ್ತೆ. ಅದು ಸಮಾಜವನ್ನು ಒಗ್ಗೂಡಿಸ್ತಾ ಇಲ್ಲ. ನೀವು ಹೌದು, ಮತ್ತೆ 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 ಹೊಡಿತಾ ಇರ್ತೀರಿ ಅಲ್ವಾ? ನೀವು ಜಾತಿ ಹೆಸರಲ್ಲಿ ಹೊಡಿತೀರಿ, ಧರ್ಮದ ಹೆಸರಲ್ಲಿ ಹೊಡಿತೀರಿ, ಯಾವುದೋ ಇತಿಹಾಸದ ಹೆಸರಲ್ಲಿ ಹೊಡಿತೀರಿ. ಇದೆಲ್ಲ ಅಗತ್ಯ ಇಲ್ಲ. ಅಫ್ಕೋರ್ಸ್ ಇತಿಹಾಸ ಎಲ್ಲ ಬೇರೆ ಬೇರೆ ತರ ಇತ್ತು, ಅದೆಲ್ಲ ಒಂದು ಕಡೆಗೆ. ಈಗ ಆಗ್ಲೇ ಒಡೆದು ಛಿದ್ರ ಆಗಿದೆ ಸಮಾಜ, ಒಗ್ಗೂಡಿಸುವ ಕಥೆಯನ್ನ ಮಾಡಿ ಅಂತ. ಅದು ತುಂಬಾ ಅವಶ್ಯಕತೆ ಇದೆ. ಒಗ್ಗೂಡಿಸುವ ಕಥೆಗಳನ್ನ ಮಾಡಿ, ವಿಘಟನೆ ಬೇಡ. ಆಮೇಲೆ ಕುಟುಂಬದ ಬಗ್ಗೆ, ದಾಂಪತ್ಯದ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುವಂತಹ, ಆಮೇಲೆ ಹೆಣ್ಣು ಮಕ್ಕಳ ಬಗ್ಗೆ ನಾನು ಒಂದು ಇದು ಸಿನಿಮಾದವ್ರ ಹತ್ರ ಇವತ್ತು ರಿಕ್ವೆಸ್ಟ್ ಮಾಡುವಂಥದ್ದು, ಹೆಣ್ಣು ಮಕ್ಕಳನ್ನ ತುಂಬಾ ಕೆಟ್ಟದಾಗಿ ಬಿಂಬಿಸಬೇಡಿ, ಅವ್ರಿಗೆ ಹಾಕೋ ಬಟ್ಟೆಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ ಅನ್ನೋದು. ನೀವು ಇದನ್ನ ಬೇಕಾದ್ರೆ ಕಟ್ ಮಾಡ್ಬೋದು, ನಿಮಗೆ ಅದು ಒಪ್ಪಿತ ಇಲ್ಲ ಅಂದ್ರೆ. ಆದ್ರೆ ನನಗೆ ಅನ್ಸೋದು ಯಾವಾಗ್ಲೂ ಹಾಗೆ, ಅದ್ರ ಮೂಲಕ ಇಡೀ ಹೆಣ್ಮಕ್ಳನ್ನ ಅಳಿತಾರೆ. ದಯವಿಟ್ಟು ಆ ಗೌರವವನ್ನ ಹೆಣ್ಮಕ್ಳಿಗೆ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ ನಿಮ್ಮ ವಿನಂತಿಯನ್ನು ನೋಡ್ತಾ ಇರುವಂತಹ ನಮ್ಮ ಸಿನಿಮಾದ ಯಾರ್ಯಾರು ಇರ್ತಾರೆ ಅವರು ಖಂಡಿತವಾಗ್ಲಿ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ನಾನು ಕೂಡ ನಂಬ್ತೀನಿ. ಮತ್ತು ನಿಮ್ಮ ಈ ವೃತ್ತಿ ಜೀವನಕ್ಕೆ ಬರ್ತೀರಾ ನೀವು, ಅಂದರೆ PhD ಮುಗಿದ ನಂತರ ಉಪನ್ಯಾಸಕರಾಗಿ ನೀವು ಕೆಲಸ ಮಾಡ್ತೀರಾ. ಅಲ್ಲಿ ಒಂದು 6 ವರ್ಷಗಳ ಕಾಲ ಕೆಲಸ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಅನುಭವಗಳು, ಯಾಕೆಂದರೆ ಇವತ್ತಿನ ಕಾಲಕ್ಕೆ ಮಕ್ಕಳು ತುಂಬ ಒತ್ತಡದಲ್ಲಿ ಬದುಕ್ತಾ ಇರ್ತಾರೆ. ಅವ್ರಿಗೆ ಏನಿದ್ರು ಎಕ್ಸಾಮ್ ಬಂತು, ತುಂಬ ಓದ್ಬಿಡ್ಬೇಕು, ಮಾರ್ಕ್ಸ್ ಬರಬೇಕು, ಆ ಮಕ್ಕಳಿಗೆ ಒಂದಷ್ಟು ಬೇರೆ ಬೇರೆ ಕಲಿಕೆಗಳಲ್ಲೂ ಕೂಡ ಹಾಕ್ಬಿಟ್ಟಿರ್ತಾರೆ, ಸಮಯ ಸಿಗ್ತಾ ಇರಲ್ಲ. ಈ ಒತ್ತಡಗಳು ಅವತ್ತಿನ
ಕಾಲಘಟ್ಟಕ್ಕೂ ಇವತ್ತಿಗೂ ನೀವು ಹೇಗೆ ಅದನ್ನ ಹೇಳ್ತೀರಾ ನಿಮ್ಮ ಅನುಭವಗಳಲ್ಲಿ? ನನ್ನ ಬಾಲ್ಯಕ್ಕೆ ಹೋಗ್ಬಿಟ್ರೆ ನಾವೆಲ್ಲ ಓದಿದ್ದಕ್ಕಿಂತ ಆಟ ಆಡಿದ್ದೆ ಜಾಸ್ತಿ. ಯಾಕೆಂದ್ರೆ ನಮ್ದು ಏಕೋಪಾಧ್ಯಾಯ ಶಾಲೆ, 1ರಿಂದ 7ನೇ ಕ್ಲಾಸ್ವರೆಗೆ ಒಬ್ಬರೇ ಮೇಷ್ಟ್ರು. ನಿಮ್ಗೆ ನಂಬಲಿಕ್ಕೆ ಸಾಧ್ಯ, ಇವತ್ತು ಸೆಕ್ಷನ್ನಿಗೆ 3 ಜನ ಇರ್ತಾರೆ. ನಮ್ದು 1ರಿಂದ 7ನೇ ಕ್ಲಾಸಿಗೆ ಒಬ್ಬರೇ ಮೇಷ್ಟ್ರು, 2 ರೂಮು. ಎಲ್ಲಾ ಮಕ್ಕಳು ಒಂದೇ ಕಡೆ ಕುತ್ಕೊಂಡು ಪಾಠ ಕೇಳ್ಬೇಕಿತ್ತು. ಮೇಷ್ಟ್ರು ಈ ರೂಮಲ್ಲಿದ್ರೆ ಆ ರೂಮಲ್ಲಿದ್ದ ಮಕ್ಕಳು ಬೊಬ್ಬೆ ಹೊಡ್ಕೊಂಡಿರೋರು, ಕಡೆಗೆ ತಡಿಯಕ್ಕಾಗದೆ ಹೋಗಿ ಆ ಕಡೆ ಅಂತ ಹೊರಗಡೆ ಬಿಟ್ಬಿಡೋರು. ನಾವು ಮರದ ತಲೆಯಲ್ಲಿ ಎಲ್ಲೋ ಇರ್ತಿದ್ವಿ. ಆಮೇಲೆ ಊರು ಮನೆಯವ್ರು ಯಾರಾದ್ರೂ ಓಡಾಡುವಾಗ ಕೋಲ್ ತಗೊಂಡು ಕೆಳಗೆ ಹೊಡೆದು ಕೆಳಗಿಳಿಸಿ ಶಾಲೆಗೆ ಹೋಗಿ ಅಂತ ಕಳಿಸ್ತಾ ಇದ್ದಂತಹ ಕಾಲ. ನಾವೇನ್ ತುಂಬಾ ದಡ್ಡರಾಗಿ ಉಳಿದಿಲ್ಲ. ಅಂದ್ರೆ ನಾನು ಹೇಳೋದು, ನೀವು ಬಾಲ್ಯವನ್ನ ಒತ್ತಡಕ್ಕೆ ಹಾಕಬೇಡಿ. ನನ್ಗೆ ಯಾವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ, ಏನಂದ್ರೆ ದೊಡ್ಡವ್ರು ಮಾಡೋ ತಪ್ಪಿಗೆ ನಾವು ಮಕ್ಕಳನ್ನ ದೂಷಿಸ್ತೀವಿ ಅಂತ. ಮಾಡೋ ತಪ್ಪು ದೊಡ್ಡವರು. ಯಾರು ಹೇಳಿದ್ರು ನಿಮ್ಗೆ ಅಷ್ಟು ಕ್ಲಾಸಿಗೆ ಹಾಕಿ ಅಂತ? ನಾನು ನನ್ನ ಮಗನನ್ನ ಮೃದಂಗಂ ಕ್ಲಾಸಿಗೆ ಹಾಕ್ತೆ, ಅವನು ಜೂನಿಯರ್ ಮಾಡ್ಕೊಂಡ. ಆಮೇಲೆ ಒಂದು ಫೈನ್ ಡೇ ಅವನು, ನಾನು ಸದ್ಯಕ್ಕೆ ಮಾಡಲ್ಲ ನಾನು ಅಂದ. ಬೇಡ ಬಿಟ್ಬಿಡು, ಅದೇ ಮಾದರಿ ಅಂತ ಹೇಳ್ತಿಲ್ಲ ನಾನು. ಅಂದ್ರೆ ನೀವು ಒತ್ತಡ ಕೊಡಬೇಡಿ ಅಂತ, ತುಂಬಾ ಕೊಡಬೇಡಿ. ಒಂದಷ್ಟು ಮಿನಿಮಮ್ ಬೇಕು. ಈ ಹೊತ್ತಿನ ಸ್ಥಿತಿ ಆಗಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಆದ್ರೆ ಸ್ಕಿಲ್ ಇಲ್ಲ. ನೀವು ತುಂಬಾ ಇದ್ರಲ್ಲಿ ಗಮನಿಸಿದ್ರೆ ಮಕ್ಕಳ ಹತ್ರ ಪದವಿಗಳಿದೆ. ನೀವು ಯಾಕೆ ಹೊಸ ಒಂದು ಯಾವುದೇ ಕಂಪನಿಯವರು ಅಥವಾ ಯಾವುದೇ ಸಂಸ್ಥೆಯವರು ನಿಮ್ಮನ್ನ ತಗೋಬೇಕು ಅಂದ್ರೆ ಮತ್ತೆ ಎಕ್ಸಾಮ್ ಯಾಕೆ ಮಾಡ್ತಾರೆ, ನಿಮ್ಮ ಸರ್ಟಿಫಿಕೇಟ್ ನೋಡಿ ಯಾಕೆ ತಗೋತಾ ಇಲ್ಲ ಅಂತ ಯಾಕೆ ಯಾವ ಪೇರೆಂಟ್ಸ್ ಯೋಚನೆ ಮಾಡಲ್ಲ? ಅಂದ್ರೆ ನೀವು ಕೊಡಿಸ್ತಾ ಇದ್ದೀರಲ್ಲ ಶಿಕ್ಷಣ, ಈ ಸರ್ಟಿಫಿಕೇಟಿಗೆ ವ್ಯಾಲ್ಯೂ ಇಲ್ಲ ಅಂತ ತಾನೇ ಅರ್ಥ. ಹೌದು ನೋಡಿ, ನಾನು ಅದರಲ್ಲಿ ಇದ್ದಿದ್ರಿಂದ ನನಗೆ ಗೊತ್ತಾಗತ್ತೆ ಹೇಗೆ ಎಕ್ಸಾಮ್ಸ್ ಆಗತ್ತೆ, ಹೇಗೆ ಮಾರ್ಕ್ಸ್ ಕೊಡ್ತಾರೆ, ಇಂಟರ್ನಲ್ಸ್ ಹೇಗೆ ಆಗತ್ತೆ, ಇದೆಲ್ಲ ನಾನು ನೋಡಿದ್ದೀನಿ. ನಿಮಗೆ ಬಂದ ಮಾರ್ಕ್ಸ್ ಇದೆಯಲ್ಲ, ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಿದ್ದೆ, ಇದು ಗಿವನ್ ಮಾರ್ಕ್ ಅಲ್ಲ, ಟೇಕನ್ ಆಗ್ಬೇಕವು, ನೀವು ತಗೋಬೇಕು, ನಾವು ಕೊಡೋದಲ್ಲ ಅಂತ. ಇವತ್ತು ಹೆಚ್ಚೆಚ್ಚು ಕೊಡ್ತಾ ಇದ್ದಾರೆ. ಮತ್ತು ನಾವು ಇದು ಮಾತಾಡೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ, ಇದು ವೇದಿಕೆ ಅಲ್ವೋ ಹೌದು ಅಂತ. ಆದ್ರೆ ನೋಡಿ, SLC ಮಾರ್ಕ್ಸು ನೀವು 35ರಿಂದ 30ಕ್ಕೆ ಸಾಕು ಅಂದ್ರೆ ನೀವು ಮಾನದಂಡವನ್ನ ಕೆಳಗಿಳಿಸ್ತಾ ಇದ್ದೀರಿ. ನಮ್ಮ ಈ ಜನರೇಷನ್ ತುಂಬಾ ಬುದ್ಧಿವಂತರು ಅಂತೀರಿ, ತೆನ್ ವೈ ಯಾಕೆ ಕೆಳಗಿಳಿಸ್ತೀರಿ ಮಾನದಂಡವನ್ನ? ಅಂದ್ರೆ ನೀವು ಅಂದಾಜ್ ಮಾಡಿ, 35 ಇದ್ದಾಗ್ಲೇನೆ ಉಳಿದ 65% ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಹೌದು. ನೀವು ಅದಕ್ಕೂ ಕೆಳಗಿಳಿಸಿದ್ರೆ 75% ಗೊತ್ತಿಲ್ಲ ಅವನಿಗೆ ಅಂದ್ರೆ ಅವನು ಪಾಠಕ್ಕೆ ನಿಂತ್ರೆ ಯಾವ ಮಕ್ಕಳು ಏನ್ ಬದುಕ್ತಾರೆ? ಅವರೇ ತಾನೇ ಮುಂದೆ ಹೋಗೋದಲ್ಲಿ. ಹಾಗಿರುವಾಗ ನಾವು ಮಾನದಂಡಗಳನ್ನ ಹೆಚ್ಚಿಸ್ತಾ ಹೋಗ್ಬೇಕು ಹೊರತು, ಕಾಂಪಿಟೇಷನ್ ಜಾಸ್ತಿ ಆದ ಹಾಗೆ ನೀವು ಮಾನದಂಡಗಳನ್ನ ಜಾಸ್ತಿ ಮಾಡ್ಬೇಕಂದ್ರೆ ಅದರ ಮಟ್ಟವನ್ನ ಜಾಸ್ತಿ ಮಾಡ್ಬೇಕು ಹೊರತು ಮಾಸಲ್ಲಿ ಎಲ್ಲರೂ ಪಾಸ್ ಆಗ್ಬಿಡ್ಲಿ ಅನ್ನುವ ಉದ್ದೇಶಕ್ಕೆ ತಗೊಂಡೋಗಿ ಹಾಕಿಬಿಟ್ರೆ, 35ಕ್ಕಿಂತ ಕಡಿಮೆ ಮಾಡ್ತಾ ಬಂದ್ಬಿಟ್ರೆ ಗುಣಮಟ್ಟ ಎಲ್ಲಿಗೆ ಹೋಗತ್ತೆ ಅಂತ. ಹೀಗಂದ ಕೂಡಲೇ ಇದನ್ನೂ ಕೂಡ ಬೇರೆ ಬೇರೆ ಆಯಾಮಗಳಿಗೆ ತಗೊಂಡೋಗುವಂತವ್ರು ಇದ್ದಾರೆ. ಬೇಡ, ನಾನು ಅದರ ಬಗ್ಗೆ ಮಾತನಾಡೋಕೆ ಇಷ್ಟ ಇಲ್ಲ ನನಗೆ. ಆದ್ರೆ ನೀವು ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸದೆ ಮತ್ತು ಶಿಕ್ಷಣದಲ್ಲಿ ಮೌಲ್ಯಗಳನ್ನ ಕಲಿಸ್ದೇನೆ ಯಾವ ಶಿಕ್ಷಣವೂ ಪರಿಪೂರ್ಣ ಅಲ್ಲ. ಕಾಲೇಜುಗಳು ಅಥವಾ ಶಿಕ್ಷಣ ಸಂಸ್ಥೆಗಳೇ ಕರಪ್ಟ್ ಆದಾಗ, ಕರಪ್ಟ್ ಅಂದ್ರೆ ನಾನು ಯಾವ ಅರ್ಥದಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಅವರಿಗೆ ಬರುವ ವರ್ಷದ ಅಡ್ಮಿಷನ್ ಇದ್ದ ಚಿಂತೆ ಇದ್ದಷ್ಟು ಈ ವರ್ಷದ ಮಕ್ಕಳ ಮೇಲೆ ಫೋಕಸ್ ಇರಲ್ಲ. ಬರೋ ವರ್ಷ ಅಡ್ಮಿಷನ್ ಆಗ್ಬೇಕು ಅಂದ್ರೆ ಈ ವರ್ಷ ಮಕ್ಳಿಗೆ ಮಾರ್ಕ್ಸ್ ಬರ್ಬೇಕಷ್ಟೇ. ಅವರು ಸತ್ತರ ಸಾಯ್ಲಿ ಬದುಕ್ಯಾರ ಬದುಕ್ಲಿ, ಓದ್ಬೇಕಷ್ಟೇ. ಓದ್ತಾರ ಇಲ್ಲ, ಆಮೇಲೆ ಹೆಂಗೆಂಗೋ ಮಾಡಿ ಮಾರ್ಕ್ಸ್ ಕೊಟ್ಟು ನೀವು ಇಡೀ ಪುಸ್ತಕ ಇಷ್ಟಿದ್ರೆ ಅದನ್ನು ಇಷ್ಟುದ್ದ ಮಾಡಿ ಆನ್ಸರ್ ಬರೆಯೋದು ಹೇಗೆ, ಇದನ್ನ ಕಲಿಸಿ ಎಕ್ಸಾಮ್ ಬರೆಸುವಂತ ಸ್ಥಿತಿ ಇದೆ. ನಾನು ಕನ್ನಡ ಪಾಠ ಮಾಡುವಾಗ ಆ ಮತ್ತೆ ಆ ಎರಡಿದೆಯಾ ಮ್ಯಾಮ್ ಅಂತ ಕೇಳಿದ ಮಕ್ಕಳನ್ನು ನೋಡಿದ್ದೀನಿ, ಪದವಿ ಮಕ್ಕಳನ್ನ ನೋಡಿದ್ದೀನಿ. ಅಂದ್ರೆ ನೀವು ಕೊಟ್ಟ ಈಗ 12-13 ವರ್ಷ ಎಜುಕೇಶನ್ ಕೊಟ್ಟಿದ್ರಲ್ಲ, ಏನ್ ಕೊಟ್ರಿ? ನೀವು ಅಲ್ಲಿ ಬರುವಾಗ್ಲೂ ನಿಮ್ಗೊಂದು ಅಕ್ಷರ ಸರಿಯಾಗಿ ಬರೆಯಕ್ ಬರಲ್ಲ ಅಂದ್ರೆ ಯಾಕೆ 12 ವರ್ಷ ಶಾಲೆಗೆ ಹೋದ್ರು? 12 ಈಗ +2, ಈಗ ಅದಕ್ಕಿಂತ ಮೊದಲು ಬರ್ಸಕ್ ಶುರು ಮಾಡಿದ್ದಾರೆ. ಇನ್ನು ಮಕ್ಕಳನ್ನು ಹೊಟ್ಟೆಲಿದ್ದಾಗ ಒಂದು ಟ್ಯೂಷನ್ಗೆ ಹಾಕಿಲ್ಲ. ಅಂತ ಸ್ಥಿತಿಯಲ್ಲೂ ಗುಣಮಟ್ಟ ಹಿಂಗ್ ಯಾಕಿದೆ ಅಂತ ಪ್ರಶ್ನೆ ಮಾಡ್ಕೋಬೇಕಲ್ವಾ? ಏನೂ ಬರದ ನನ್ನ ಮಗುವಿಗೆ 90 ಮಾರ್ಕ್ಸ್ ಬಂತು ಅಂದ್ರೆ ನಾನಾದ್ರೆ ಹೋಗಿ ಕೇಳ್ತೀನಿ, ಹೆಂಗ್ ಬಂತು ನನ್ನ ಮಗನಿಗೆ ಇಷ್ಟು ಮಾರ್ಕ್ಸು ಅಂತ.
ಕೇಳಲ್ಲ ಪೋಷಕರು, ಸಂತೋಷ. ಮಾರ್ಕ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಕೊಟ್ಟಿಲ್ಲ ಅಂತ ನಾನು ಪ್ರತಿ ಸರಿ ಅವನು ಸ್ಕೂಲಿಗೆ ಹೋದಾಗ ಕಾಲೇಜಿಗೆ ಹೋದಾಗ ಕೇಳ್ತಿದ್ದಿದ್ದು ಒಂದೇ, ನಾನು ಮಾರ್ಕ್ಸ್ ಯಾವತ್ತೂ ಕೇಳಿಲ್ಲ. ನನ್ನ ಮಗನ ಬಿಹೇವಿಯರ್ ಏನಾರು ಬದಲಾವಣೆ ಆಗಿದೆಯಾ, ಉಳಿದವ್ರ ಜೊತೆ ಹೇಗಿರ್ತಾನೆ, ಇದು ಅಗತ್ಯದ್ದು. ಹೌದು, ಮಾರ್ಕ್ಸ್ ಅನ್ನೋದು ಇದು ಸಿಕ್ಬಿಡುತ್ತೆ ನಮ್ಗೆ. ಆದ್ರೆ ಅಂತಿಮವಾಗಿ ಒಂದು ಸಮಾಜಕ್ಕೆ ನೀವು ಯಾವ ಪ್ರಾಡಕ್ಟ್ ಕೊಡ್ತಾ ಇದ್ದೀರಿ, ನಾಳೆ ಅವರಿಂದನೇ ಸಮಾಜ. ನನ್ನ ಮಗ ಒಂದು ಮಾತು ಹೇಳ್ತಾನೆ ಯಾವಾಗ್ಲೂ, ಅಮ್ಮ ನಿಮ್ದು ಸುಲಭ ಇತ್ತು, ನಮಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಅಂತ. ಹೌದು, ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ನಿಜ. ಅದು ಕೈಯಲ್ಲಿ ಮೊಬೈಲ್ ಕೊಟ್ಟಿದೀವಿ ನಾವು, ಊಟ ಮಾಡಿಸೋಕೆ ಕಾಲ್ ಮೇಲೆ ಹಾಕೊಂಡು ಊಟ ಮಾಡಿಸ್ತೀವಲ್ಲ, ಆ ಟೈಮಿಗೆ ಮೊಬೈಲ್ ಇಟ್ಕೊಂಡು ಅಮ್ಮಂದ್ರನ್ನ ನೋಡಿದೀನಿ ನಾನು. ಆ ಮಗು ಹೆಂಗ್ರಿ ಮೊಬೈಲ್ ಬಿಡುತ್ತೆ, ಆಮೇಲೆ ಆ ಮಗುಗ್ ಬೈದ್ರಾಯ್ತು ಅಲ್ವಾ. ನಾವು ಬೈಯೋದು ಮಕ್ಕಳನ್ನ. ತಪ್ಪು ಮಾಡಿದ್ದು ನಾವು, ನಮ್ಮ ತಲೆಮಾರಿನ ಪೋಷಕರು ಮಾಡಿದ ತಪ್ಪಿಗೆ ಮಕ್ಕಳನ್ನ ಬೈತಾ ಇದ್ದೀವಿ ನಾವು. ಈಗ್ಲೂ ನೀವು ಸ್ಟ್ರಿಕ್ಟ್ ಮಾಡ್ತೀರಿ ಅಂದ್ರೆ ಮಕ್ಕಳು ನೆಟ್ಟಗಾಗೆ ಆಗ್ತಾರೆ. ಹೌದು, ನೀವು ಕೊಡ್ತೀರಿ ಅಂದ್ರೆ ಅವ್ರ ಮಾತುಗಳನ್ನ ಕೇಳಿಸ್ಕೋಬೇಕು. ನೀನು ಬಿಡಿ ಮ್ಯಾಮ್ ಕೊಡ್ತಾರೆ, ಫೈನಲಿ ಅಟೆಂಡೆನ್ಸ್ ಬಂದಿಲ್ಲ ನೀನು ಕೊಡಲ್ಲ ನೋಡು ನಾನು ಅಂದ್ರೆ ಕೊಡ್ತಾರೆ ಮ್ಯಾಮ್ ಗೊತ್ತು ಅಂದ್ರೆ ಸ್ಟ್ರೆಸ್. ಟೀಚರ್ಸಿಗೆ ಆತರ ಸ್ಟ್ರೆಸ್ ಇದೆ, ನೀವು ಮಾರ್ಕ್ಸ್ ಕೊಡ್ಲೇಬೇಕಾದ ಒತ್ತಡದಲ್ಲಿ ಶಿಕ್ಷಕರಿದ್ದಾರೆ. ನನಗೆ ತುಂಬಾ ದುಃಖ ಇರೋದು ಒಂದು ಪೊಲೀಸರು ಒಂದು ಶಿಕ್ಷಕರು, ಯಾಕಂದ್ರೆ ಅವರಷ್ಟು ಸ್ಟ್ರೆಸ್ ಅನ್ನ ಮೋಸ್ಟ್ಲಿ ಇವತ್ತು ಯಾರು ತಗೋತಾ ಇಲ್ಲ. ಹೌದು, ಹಾಗಿರೋದ್ರಿಂದ ಎಲ್ಲಿ ಶಿಕ್ಷಕರಿಗೆ ಗೌರವ ಇರೋದಿಲ್ವೋ ಅಲ್ಲಿ ಶಿಕ್ಷಣ ಇರೋದೇ ಇಲ್ಲ. ಈಗ ಆಗ್ತಿರೋದು ಅದು. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಶಿಕ್ಷಕರ ಗೌರವ, ನೀವು ಶಿಕ್ಷಕರಿಂದ ಯಾವತ್ತು ಕೋಲು ಕಸ್ತ್ರಿ ಹಂಗಂತ ಹೇಳಿ ಮಕ್ಕಳಿಗೆಲ್ಲ ಹಾಕಿ ಹೊಡಿಬೇಕು ಅಲ್ಲ. ಕೆಟ್ಟ ಶಿಕ್ಷೆ ಕೊಟ್ಟು ಆಸ್ಪತ್ರೆಗೆ ಹೋದ ಮಕ್ಕಳು ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಜನರಲ್ ಆಗಿ ಹಾಗಿಲ್ಲ. ಟೀಚರ್ಸ್ ಅವರಿಗೂ ಮಕ್ಕಳಿರ್ತಾರೆ, ಹಂಗೆಲ್ಲ ಮಾಡಕ್ ಆಗಲ್ಲ. ಆದ್ರೆ ಯಾವತ್ತು ನೀವು ಅವರಿಗೆ ಗದರುವ ಶಕ್ತಿಯನ್ನು ಅವರಿಂದ ಕಿತ್ಕೊಂಡ್ರಲ್ಲ, ನೀವು ಅಲ್ಲಿ ಕೋಲ್ ತೆಗೆದ್ರಲ್ಲ, ಪೊಲೀಸ್ ಸ್ಟೇಷನ್ ಜಾಸ್ತಿ ಮಾಡ್ಬೇಕಾಗಿ ಬಂತು ಅಷ್ಟೇ. ಇದರದ್ದು ಎಫೆಕ್ಟ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಯಾಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ? ಮಕ್ಕಳಿಗೆ ನೀವು ಏನ್ ಕಲಿಸ್ತಿದ್ದೀರಿ? ನೀವು ಕರಪ್ಟ್ ಆಗಿ ಅಂದ್ರೆ ಮಾನಸಿಕವಾಗಿ ನೀವು ಕರಪ್ಟ್ ಆಗಿ, ನೀವು ಓದದೇ ಇರುವ ಮಗುವಿಗೂ ನೀವು ಅಷ್ಟೇ ಮಾರ್ಕ್ಸ್ ಕೊಡ್ತೀರಿ, ಓದಿದವನಿಗೂ ಅಷ್ಟೇ ಕೊಡ್ತೀರಿ ಅಂದಾಗ ಓದಿದ ಮಗು ಯೋಚನೆ ಮಾಡಲ್ವಾ, ನಾನೇ ಓದ್ಬೇಕು? ಅವಾಗೆಲ್ಲ 7th ಸ್ಟ್ಯಾಂಡರ್ಡ್ ಕೂಡ ಪಬ್ಲಿಕ್ ಎಕ್ಸಾಮ್ ಇತ್ತು. ನಮ್ಮಮ್ಮ ಹೇಳ್ತಾ ಇದ್ರು. ಆಮೇಲೆ 10th ಇತ್ತು ಪ್ರಿಪ್ರೇಟರಿ ಅಂತ, ಒಂದು 3-4 ಬಾರಿ ನಡೀತಾ ಇತ್ತು. ಬಟ್ ಇವಾಗೆಲ್ಲ ಸೆಮಿಸ್ಟರ್ ವೈಸ್ ಅಲ್ಲಿ ನಡೆಸ್ಬಿಡ್ತಾರೆ. ಅಂದ್ರೆ 3 ತಿಂಗಳು ಓದಿದ್ದು ಮತ್ತೆ 6ನೇ ತಿಂಗಳಿಗೆ ಅದು ಮಕ್ಕಳಿಗೆ ಬೇಕಾಗಿಲ್ಲ. ಅವ್ರು ಕೇಳಿದ್ರೆ ಹೇಳ್ತಾರ ಅವರು, ಅಯ್ಯೋ ಏನಕ್ಕೆ ಅಷ್ಟೆಲ್ಲ ನೆನ್ಪಿಟ್ಕೋತೀರಿ, ಗೂಗಲ್ ಮಾಡಿದ್ರೆ ಸಿಗುತ್ತೆ ಅಂತ. ಬದುಕಿನ ಶಿಕ್ಷಣ ಗೂಗಲ್ ಅಲ್ಲಿ ಸಿಗಲ್ಲ. ಹೌದು, ನಿಮ್ಗೆ ಮಾಹಿತಿ ಬೇರೆ, ಶಿಕ್ಷಣ ಬೇರೆ. ಅವ್ರ ಮಾಹಿತಿ ಸಂಗ್ರಹ ಇದೆ, ಮಕ್ಕಳನ್ನ ಕೇಳಿ ನೀವು ಏನಕ್ಕೆ ಬೇಕಾದ್ರೂ ಉತ್ತರ ಕೊಡ್ತಾರೆ. ಬದುಕಿನ ಶಿಕ್ಷಣ ಕೇಳಿ, ಹೌದು, ಅದಿರಲ್ಲ. ನ್ಯಾಯವಾಗಿ ಬೇಕಾದ್ರೆ ಶಿಕ್ಷಣ ಅಂದ್ರೆ ಅದು ಹೊರತು ಮಾಹಿತಿ ಇನ್ಫ್ಯಾಕ್ಟ್ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತಲ್ಲ, ಯಾಕೆ ಕ್ಲಾಸ್ ಮಾಡ್ತೀರಿ? ಹೌದು ಅಲ್ವಾ? ಇನ್ನು AI ಬಂದ್ಬಿಟ್ರಂತೂ AI ಕಲ್ತ್ಕೊಂಡವನ್ ಕಿಂಗ್. ಹೌದು, ಅವ್ನ್ ಸ್ಕೂಲ್ಗೆ ಹೋಗ್ಬೇಕಾಗೇ ಇಲ್ಲ, AI ಒಂದ್ ಕಲ್ತ್ಕೊಂಡ್ರೆ ಸಾಕು, ಎಲ್ಲಾ ಕೆಲಸನ ಅವ್ನ್ ಮಾಡ್ಕೋತಾನೆ, ಯಾರ ಅವಶ್ಯಕತೆಯೂ ಇರೋದಿಲ್ಲ. ಆದ್ರೆ ಬದುಕಿನ ಶಿಕ್ಷಣ ಮಾನವೀಯತೆ, ಕಳಕಳಿ, ಪ್ರೀತಿ, ಸಾಮಾಜಿಕ ಜವಾಬ್ದಾರಿ. ನಾನು ಹೇಳೋದು, ನೀವು ಶಿಕ್ಷಣ ವ್ಯವಸ್ಥೆ ಸರಿಯಾಗದೆ ಇನ್ನ ಯಾವ ವ್ಯವಸ್ಥೆಯನ್ನು ಸರಿ ಮಾಡಕ್ ಸಾಧ್ಯ ಇಲ್ಲ. ನಾವು ಬೇರೆ ಎಲ್ಲ ಮಾಡ್ತಿದೀವಿ, ಇಲ್ಲಿ ಫೋಕಸ್ ಇಲ್ಲ. ಖುಷಿ ಬಂದಂಗ ನೀತಿ ಜಾರಿ ಮಾಡ್ತೀವಿ, ಖಾಸಗೀಕರಣ ಆದ್ಮೇಲೆ ನಿಮ್ಮ ಹತ್ರ ಹಿಡ್ತಾ ಇಲ್ಲ, ಹಳ್ಳ ಹಿಡಿತಾ ಇದೆ. ಹಳ್ಳ ಹಿಡ್ಕೊಂಡು ಹೋಗೇ ಹೋಗುತ್ತೆ ಅದು. ಸೊ ಹಾಗಾಗಿ ನೀವು ಮಕ್ಕಳನ್ನ ಏನಕ್ಕೆ ಬೈತೀರಿ? ಮಾಡಿರೋದು ನೀವು. ನಾನು ಮಕ್ಕಳನ್ನ ಬೈಯೋದೇ ಇಲ್ಲ, ಸಿಟ್ಟು ಬಂದಾಗ ಬೈತೀವಿ, ಅದ್ ಬೇರೆ ವಿಚಾರ. ಆದ್ರೆ ಮಕ್ಕಳು ಹಾಗಾಗೋಕ್ ಏನು ಕಾರಣ? ನೀವ್ ಯಾವತ್ತು ರೂಟ್ ಕಾಸ್ ಏನಂತ ನೋಡ್ಬೇಕಲ್ವಾ? ರೂಟ್ ಕಾಸ್ ನೋಡಕ್ ಹೋದಾಗ ತಪ್ಪಿರೋದು ದೊಡ್ಡವ್ರ ಹತ್ರ. ಹಾಗಾಗಿ ಮಕ್ಕಳಿಗೆ ಬೈದು ಪ್ರಯೋಜನ ಇಲ್ಲ. ಇದು ಶಿಕ್ಷಣದ ಬಗ್ಗೆ ನನಗಂತೂ ಸ್ಪಷ್ಟತೆ ಇರೋದು ಅಷ್ಟೇನೆ. ನೀವೇನ್ ಕಲಿಸ್ಬೇಕು ಅದು ಕಲಿಸ್ತಾ ಇಲ್ಲ, ಅದಕ್ಕೆ ಏನಾಗಬಾರದು ಅದಾಗ್ತಿದೆ ಅಷ್ಟೇ. ಒಂದೇ ಲೈನು. ಮೇಡಮ್, ಇವಾಗ ನೀವು ತಮಿಳುನಾಡು ಸರ್ಕಾರದಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿದ್ರಿ. ಆ ಅನುಭವಗಳು ಹೇಗಿತ್ತು? ಅದು ಹೇಗೆ ಸಾಧ್ಯ ಆಯ್ತು ಅಂತ? ಅದು ಒಂಥರ ಹಾಳೂರಿಗೆ ಆಳ್ದವನೇ ಗೌಡ ಅಂತ ಒಂದು ಗಾದೆ ಇದೆ ಅಲ್ಲ, ಹಾಗಾಗಿದ್ದು ಅದು. ಅಂದ್ರೆ ನಾನು ತಮಿಳ್ನಾಡಲ್ಲಿ ಕೆಲವು ಕಾಲ 4 ವರ್ಷ ತಮಿಳ್ನಾಡಲ್ಲಿ, ಅಂದ್ರೆ ನನ್ನ ಗಂಡನಿಗೆ ಟ್ರಾನ್ಸ್ಫರ್ ಆಗಿತ್ತು, ಆ ಕಾರಣಕ್ಕೆ ನಾನು ತಮಿಳ್ನಾಡಲ್ಲಿದ್ದೆ. ಅಲ್ಲಿ
ಇಲ್ಲಿ ಹೇಗೆ ತಮಿಳು ಶಾಲೆಗಳಿದೆಯೋ ಅಲ್ಲಿ ಕನ್ನಡ ಶಾಲೆಗಳಿರತ್ತೆ, ಅದಕ್ಕೆ ಟೆಕ್ಸ್ಟ್ ಬುಕ್ ಮಾಡ್ತಾ ಇದ್ರು. ಆಗ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇದ್ದವರಿಗೆ ನಾನು ಆ ಊರಲ್ಲಿ ಇದ್ದೀನಿ ಅನ್ನೋ ವಿಷಯ ಗೊತ್ತಿತ್ತು. ಮತ್ತೆ ಅಲ್ಲಿ ಕನ್ನಡ ಸ್ಕಾಲರ್ಸ್ ಕಡಿಮೆ ಇರ್ತಾರಲ್ಲ, ಹಾಗಾಗಿ ಅವರು ನನಗೊಂದು ಅವಕಾಶ ಮಾಡಿಕೊಟ್ರು ಅಂತ ಹೇಳ್ತೀನಿ ನಾನು ಅಷ್ಟೇ. ಅಂದ್ರೆ ಅಲ್ಲಿ ಕನ್ನಡ ಸಂಘ ಎಲ್ಲ ಇತ್ತು, ಅಲ್ಲಿ ನಾನು ಭಾಗವಹಿಸಿದ್ದೆ ಅಷ್ಟೊತ್ತಿಗೆ. ಅಲ್ಲಿ ಕಾರ್ಯಕ್ರಮ ನಿರೂಪಣೆ ಎಲ್ಲ ಮಾಡಿದ್ದೆ. ಅದರಿಂದ ಅವ್ರಿಗೊಂದು ಗೊತ್ತಾಗಿತ್ತು ನಾನು ಅಲ್ಲಿರೋದು. ಅವರು ನನಗೆ ಈ ಅವಕಾಶವನ್ನ ಹೀಗೆ ಮಾಡೋಕ್ಕಿದೆ ಮಾಡಿ ಅಂತ. ಅಲ್ಲಿ 9ನೇ ಕ್ಲಾಸಿಗೆ ರಿವ್ಯೂವರ್ ಆಗಿ 6ನೇ ಕ್ಲಾಸಿಗೆ ಟೆಕ್ಸ್ಟ್ ಬುಕ್ ಇದು ಮಾಡೋ ಎರಡೂ ಕೆಲಸಗಳನ್ನ ನಾನು ಮಾಡಿದ್ದೆ. ಅದು ಅದೇ ಅಚಾನಕ್ ಬಂದಂತಹ ಒಂದು ಅವಕಾಶ. ಆದ್ರೆ ಅನೇಕ ಪಾಠಗಳು ಅದರಲ್ಲೂ ಸಿಕ್ಕಿದೆ ನನ್ನ ಬದುಕಿಗೆ ಅಂತ. ಅದೇ ರೀತಿ ನೀವು ಸಂಶೋಧನಾ ಅದರಲ್ಲೂ ಕೂಡ ಕೆಲಸ ಮಾಡಿದ್ದೀರಾ, ಅದು ಹೇಗೆ ಸಾಧ್ಯ ಆಯ್ತು? ಈ ಸಂಶೋಧನಾ ಸಂಸ್ಥೆ ಅನ್ನೋದು ನನ್ನ ವೃತ್ತಿ ಜೀವನ, ನಾನು ಮಾಡಿರೋದೇ ತುಂಬಾ ಕಡಿಮೆ ಕೆಲಸ, ಮನೆಯಿಂದ ಹೊರಗೆ ಹೋಗಿ. ಅದರಲ್ಲಿ ನನ್ನ ಒಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ ಏನ್ ಹೇಳ್ತಾರಲ್ಲ, ಹಾಗೆ ಸಿಕ್ಕಿದ್ದು ನನಗೆ ಸಂವಿತ್. ಅದು 1ರಿಂದ 10ನೇ ಕ್ಲಾಸಿನವರೆಗಿನ ಮಕ್ಕಳಿಗಾಗಿ ಮಾಡಿದಂತಹ ಒಂದು ಪ್ರಾಜೆಕ್ಟ್. ಅದೇನು ಅಂದ್ರೆ ಈಗ ಮಕ್ಕಳಲ್ಲಿ ಯಾವ್ಯಾವ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ನಮಗೆ ಅನ್ನಿಸತ್ತಲ್ಲ, ಅದನ್ನ ಈಗ ಮೌಲ್ಯಗಳು ಅಂದಾಗ ನೀವು ತುಂಬಾ ಹಳೆ ಕಾಲದ ಯೋಚನೆಗಳಲ್ಲಿ ತೊಡ್ಕೋಬೇಕಾಗಿಲ್ಲ. ಈಗ ಅವ್ರಿಗೆ ಆತ್ಮವಿಶ್ವಾಸದ ಕೊರತೆ ಇದೆ ಅಂದ್ರೆ ಆತ್ಮವಿಶ್ವಾಸ ಇರುವಂತಹ ಕಥೆಗಳನ್ನ ಹೇಳೋದು, ಧೈರ್ಯದ ಕೊರತೆ ಇದೆ, ಅಥವಾ ತನ್ನನ್ನ ತಾನು ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಅಂತ ಏನ್ ಹೇಳ್ತೀವಲ್ಲ ಅದಾಗ್ತಾ ಇಲ್ಲ. ಅಂದ್ರೆ ಮಿತಿ ಏನು ಶಕ್ತಿ ಏನು, ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಅಂದ್ರೆ ನಿನ್ ಮಿತಿ ಏನು ಶಕ್ತಿ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಅದು ಕೊರತೆ ಇದೆ ಮಕ್ಕಳಿಗೆ. ಎಲ್ಲರೂ ಏನೋ ಮಾಡ್ತಾರೆ ನಾನು ಮಾಡ್ತೀನಿ, ಈ ತರದ್ದಿದೆ ಅಲ್ಲ. ಈಗ ಹಾರಕ್ಕೆ ಆಗಲ್ಲ ಅನ್ನೋನು ಹರಿಯಕ್ ಬಂದ್ರೆ ಹರಿಬೇಕು, ಹರಿದಾಡೋನ್ ನಾನು ಹಾರ್ತೀನಿ ಅನ್ನಕ್ ಹೋಗ್ಬಾರ್ದು ಅಂತ. ಅಂದ್ರೆ ನಿನ್ ಶಕ್ತಿ ಇದ್ರೆ ಹಾರು. ಆ ಥರದ ಮೌಲ್ಯಗಳು ನಾನು ಹೇಳ್ತಾ ಇರೋದು. ಏನೇನು ಕೊರತೆ ಇದೆ ಮಕ್ಕಳ ವ್ಯಕ್ತಿತ್ವದಲ್ಲಿ ಅನ್ನೋದನ್ನ ಗಮನಿಸ್ಕೊಂಡು ಅದನ್ನ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಕಥೆಗಳ ಮೂಲಕ ಹೇಳ್ಬೇಕು ಅನ್ನುವಂಥದ್ದು ಬೇಗ ರೀಚ್ ಆಗತ್ತೆ ಮಕ್ಕಳಿಗೆ ಅಂತ. ಅದಕ್ಕಾಗಿ ತಯಾರಾದಂತಹ ಒಂದು ಮಾಡ್ಯೂಲ್ ಅದು. ಅದರಲ್ಲಿ ಅದೇ ಒಂದೊಂದು ಕ್ಲಾಸಿಗೂ 7 ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿದ್ವಿ. ಅಂದ್ರೆ 10x7. ಅದು ಪ್ರತಿ ಕಾನ್ಸೆಪ್ಟ್ಗೆ 2 ಕಥೆಗಳು, ಅದಕ್ಕೆ ಆಕ್ಟಿವಿಟೀಸು, ಇದೆಲ್ಲ ಒಂದು ಡಿಸೈನ್ ಮಾಡಿ ಅದೆಲ್ಲ ನಾನು ಜವಾಬ್ದಾರಿ ತಗೊಂಡಿದ್ದೆ. ಅದೆಲ್ಲ ತಯಾರಾದ ನಂತರ ಶಿಕ್ಷಕರ ತರಬೇತಿ ಇತ್ತು ಅದಕ್ಕೆ. ಈಗ ನಾವು ಏನೇ ಮಾಡಿದ್ರು ಅದನ್ನ ಅಳವಡಿಸೋದು ಶಿಕ್ಷಕರಾಗಿದ್ರಿಂದ ಅವ್ರಿಗೆ ತಿಳಿದ ಹಾಗೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಊರುಗಳಲ್ಲಿ, ಮತ್ತೆ ಆ ನಂತರ ಕೊರೋನಾ ಬಂತು, ಆಮೇಲೆ ಆನ್ಲೈನಿಗೆ ಶಿಫ್ಟ್ ಆಯ್ತು. ಅದು ಶಿಕ್ಷಕರ ತರಬೇತಿಗಳು ಒಂದಷ್ಟು ನಡೆಸ್ಕೊಟ್ಟಿದ್ದೀನಿ ನಾನು, ಹೇಗೆ ಮಾಡಬೇಕು ಅದನ್ನ. ಈಗ ಕತೆ 1ನೇ ತರಗತಿಗೆ ಹೇಳಿದ ಕಥೆಯನ್ನ 10ನೇ ಕ್ಲಾಸಿನ ಮಗು ಹೇಳೋಕ್ಕಾಗಲ್ಲ ನೀವು. ವಿಷಯ ಅದೇ. ಈಗ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಅಂದ್ರೆ 1ನೇ ಕ್ಲಾಸಿನ ಮಗುವಿಗೆ ತನ್ನ ದೇಹದ ಭಾಗಗಳನ್ನ ಗುರುತಿಸ್ಕೊಳ್ಳೋದೇ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಆಗಿರುತ್ತೆ. ನೀವು ಬೆಳೀತಾ ಬೆಳೀತಾ ನೀನು ಅಂದ್ರೆ ಏನು, ಅಂತರಂಗ ಅಂದ್ರೆ ಏನು, ಅಥವಾ ನನ್ನ ಶಕ್ತಿ ಮಿತಿ, ಇದೆಲ್ಲ ಅರ್ಥ ಆಗೋದು ಬೆಳೀತಾ ಬಂದಾಗೆ. ಹಾಗಾದ್ರಿಂದ ಒಂದೇ ವಿಷಯವನ್ನ ಬೇರೆ ಬೇರೆ ತರಗತಿಯ ಮಕ್ಕಳಿಗೆ ಬೇರೆ ಬೇರೆ ಕಥೆಗಳ ಮೂಲಕ ಹೇಳ್ಬೇಕಾಗುತ್ತೆ. ಅದರದ್ದು ಆಯ್ಕೆ ಮಾಡೋದು, ಅದಕ್ಕೊಂದಷ್ಟು ಚಟುವಟಿಕೆಗಳನ್ನ ಮಾಡಿಸೋದು, ಇದೆಲ್ಲವನ್ನ ಡಿಸೈನ್ ಮಾಡಿ ಶಿಕ್ಷಕರ ತರಬೇತಿಯನ್ನ ಕೂಡ ಮಾಡುವಂಥದ್ದು. ಈಗಲೂ ಅದು ನಡೀತಾ ಇದೆ ಬೇರೆ ಬೇರೆ ಶಾಲೆಗಳಲ್ಲಿ, ಸಾವಿರಾರು ಶಾಲೆಗಳಲ್ಲಿ ನಡೀತಾ ಇದೆ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಅಗತ್ಯ ಅಲ್ಲಿಲ್ಲ. ಅಂದ್ರೆ ಅದ್ರ ಸೆಟ್ ಆಗಿದೆ, ಅದು ಶಿಕ್ಷಕರಿಗೆ ತರಬೇತಿ ಆಗಿದೆ. ಅವರು ಅದನ್ನ ಮುಂದುವರಿಸ್ಕೊಂಡು ಅದರಲ್ಲೇ ಕೆಲವು ಶಿಕ್ಷಕರು ತರಬೇತಿ ಕೊಡುವ ಮಟ್ಟಕ್ಕೆ ತಯಾರಾಗಿದ್ದಾರೆ. ಅದು ನಡೀತಾ ಇದೆ. ಆದ್ರೆ ಆ ಕೆಲಸ ಮಾಡಿದ್ದಿದೆಯಲ್ಲ ನನಗೆ ತುಂಬಾ ಸಂತೋಷ ಕೊಟ್ಟೆ. ಯಾಕಂದ್ರೆ ನನಗೆ ಶಿಕ್ಷಣದಲ್ಲಿ ಆಸಕ್ತಿ, ಹಾಳಾಗ್ತಾ ಇರುವ ವ್ಯವಸ್ಥೆ ನೋಡಿದಾಗ ಅಲ್ಲಿ ಸರಿ ಮಾಡ್ಬೇಕು, ಶಿಕ್ಷಣ ಸರಿ ಆಗ್ಬೇಕು ಅನ್ನೋದು ಒಂದೇ ನನ್ನ ಆಲೋಚನೆ. ನೀವು ಬೇರೆ ತಲೆಯಿಂದ ಸರಿ ಮಾಡೋಕ್ ಸಾಧ್ಯ ಇಲ್ಲ, ಬುಡ ಸರಿ ಮಾಡ್ದಲೆ. ಆದ್ರಿಂದ ನೀವು ಬುಡಕ್ ಗೊಬ್ಬರ ಹಾಕ್ಬೇಕು, ಮೇಲೆ ಹಣ್ಣು ಬಿಡ್ಬೇಕು. ಅಂದ್ರೆ ನಾವು ಹಣ್ಣು ಮಾತ್ರ ನಿರೀಕ್ಷೆ ಮಾಡ್ತೀವಿ, ಬುಡ ಮಾಡಕ್ ಹೋಗಲ್ಲ. ಸಮಸ್ಯೆ ಆದ್ರಿಂದ ಆ ಕೆಲಸ ನನಗೆ ಹೆಚ್ಚು ತೃಪ್ತಿ ಕೊಟ್ಟದ್ದು. ಅದನ್ನ ಕೆಲವು ಶಿಕ್ಷಕರಿಗೆ ಅದು ಶಿಕ್ಷೆ ಅನ್ಸಿದೆ, ಎಕ್ಸ್ಟ್ರಾ ಹೊರೆ ಅದು. ಆದ್ರೆ ಒಳ್ಳೇದಾಗ್ಬೇಕಾದ್ರೆ ಒಂದಷ್ಟು ಸಹಿಸ್ಕೋಬೇಕಾಗತ್ತೆ. ಹೌದು, ಖಂಡಿತ.